ಅದೇ ಭೈರಪ್ಪನವರ ಕಾದಂಬರಿಗಳನ್ನ, ದೊಡ್ಡ ಕಾದಂಬರಿಗಳನ್ನ ಅಲ್ಲಿರುವಂತಹ ಒಂದು ಗುಣ ಏನು ಅಂತಂದ್ರೆ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಆಲಾಪನೆ ಮಾಡ್ತಾರೆ, ರಾಗಾಲಾಪನೆ ಪದ್ಧತಿ. ಅದೇ ಪದ್ಧತಿ ಭೈರಪ್ಪನವರು ಸಾಹಿತ್ಯ ಸೃಷ್ಟಿಯಲ್ಲಿ ಅನುಸರಿಸ್ತಾರೆ. ಹಳ್ಳಿ ಜಾತಿ ರಾಜಕೀಯ ಇದು ಭೈರಪ್ಪನವ್ರಿಗೊಬ್ಬರಿಗೆ ಬರೆಯುತ್ತೆ. ಪ್ರತಿಯೊಂದು ಜಾತಿಯಲ್ಲಿರುವಂತಹ ಉಪಜಾತಿಗಳು, ಉಪಜಾತಿಗಳು, ಎಡಗೈ ಬಲಗೈ ಆಯ್ತಾ, ಮೊಣಕಾಲು, ಏನೇನಿದೆ ಅದೇ ವರ್ಗಗಳು, ಎಲ್ಲಾರ ಮನೇಲೂ ಇವ್ರು ಹೋಗಿ ಊಟ ಮಾಡಿ. ಹಳ್ಳಿಲಿ ಒಂದು ಎಲೆಕ್ಷನ್ ಆದ್ರೆ ಹೇಗೆ ಇಡೀ ವಾತಾವರಣ, ನಿನ್ನೆ ಮೊನ್ನೆ ತನಕ ಪಕ್ಕದಲ್ಲಿ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಒಂದೊಂದು 8-10 ತಲೆಮಾರಿಂದ ಬಂದವರೆಲ್ಲ ಎಲೆಕ್ಷನ್ ಬಂದ್ರೆ ಬದ್ಧ ದ್ವೇಷಕ್ಕಾಗ್ತದೆ. ಮತ್ತೆ ಈ ಜಾತಿಗೆ ಏನೋ ಒಕ್ಕಲಿಗರಿಗೆ ಅನ್ಯಾಯ ಮಾಡ್ಬಿಟ್ರು ಭೈರಪ್ಪನವರು, ಲಿಂಗಾಯತರಿಗೆ ಅನ್ಯಾಯ ಮಾಡ್ಬಿಟ್ರು, ಹೊಲೆ ಮಾದೇರಿಗೆ ಅನ್ಯಾಯ ಮಾಡ್ಬಿಟ್ರು, ಈ ತರ ಎಲ್ಲ ಕೂಡಿಸಿದ್ದಾರೆ ಗೂಬೆಗಳು. ಆ ಕಾಲದ ರಣ ಚರ್ಚೆ ಆಗಿದೆ. ಅಲ್ಲ, ನಾವು ಭೈರಪ್ಪನವರ ಕಾದಂಬರಿ ಬಗ್ಗೆ ಈಗ ದಾಟೋಗ್ ಬರೋ ಬಗ್ಗೆ ಅದೇ ಆಗ್ಲೇ ಹೇಳಿದ್ನಲ್ಲ, ಒಂದು ತತ್ವಶಾಸ್ತ್ರದ ಹಿನ್ನೆಲೆ ಇಟ್ಕೊಂಡು ಅಥವಾ ಅದರ ಒಂದು ಇಡೀ ಎಳೆ ನಮಗೆ ದಾಟುನಲ್ಲಿ ನಮಗೆ ಕಾಣುತ್ತೆ. ಅಲ್ಲಿ ಮುಖ್ಯವಾಗಿ ಬರೋ ಪಾತ್ರ ಹೆಣ್ಣು ಪಾತ್ರ ಅನ್ನೋದು ಮುಖ್ಯ, ಸತ್ಯಭಾಮ ಅಂತ. ಅದು ಆ ಕತೆ ಮುಖ್ಯವಾಗಿ ನಡೆಯುವಂಥದ್ದು ಹಳೆ ಮೈಸೂರು, ಹಾಸನ ಅಥವಾ ಕೊಬ್ರಿ ಪ್ರಾಂತ, ತಿಪ್ಟೂರು, ಅಲ್ಲಿ ನಡೆಯುವಂಥದ್ದು ಒಂದು ಹಳ್ಳಿಲಿ ನಡೆಯುತ್ತೆ. ಇನ್ನೊಂದು ಆ ಕಥೆಯ ಇನ್ನೊಂದು ಎಳೆ ನಡೆಯುವಂಥದ್ದು ಈಕೆ ಸತ್ಯಭಾಮೆ ಬೆಂಗಳೂರಲ್ಲೂ ಕೂಡ ಸ್ವಲ್ಪ ಕಾಲ ಇರ್ತಾಳೆ. ಅದರ ಕತೆ ಸುತ್ತಮುತ್ತಲು ಅಂದರೆ ಆ ಕಥೆಯ ಮುಕ್ಕಾಲು ಭಾಗ ನಡೆಯೋದೇ ಆ ಊರಲ್ಲಿ, ಆ ಹಳ್ಳಿನಲ್ಲಿ. ಈಕೆ ಹಳ್ಳಿಲಿ ಆಕೆ ತಂದೆ ಆ ಹಳ್ಳಿಲಿರೋ ದೇವಸ್ಥಾನದ ಪುರೋಹಿತರು, ಅಂದರೆ ಪರಂಪರಾಗತವಾದಂಥ ಪುರೋಹಿತರು. ಅವಳಿಗೊಬ್ಬ ತಮ್ಮ ಇರ್ತಾನೆ, ವೆಂಕಟೇಶ ಅಂತ. ಅವನು ಇನ್ನೊಂದು ಮುಖ್ಯ ಪಾತ್ರ ಆಗ್ತಾನೆ. ಆ ಊರಿನ ಗೌಡಸ್ತಿಕೆ ಮಾಡ್ತಾ ಇದ್ದವರು ಹೆಸರುಗಳು ನನಗೆ ಈಗ ನೆನಪಕ್ಕೆ ಬರ್ತಾ ಇಲ್ಲ, ಬರುತ್ತೆ ಹೋಗ್ತಾ ಹೇಳ್ತೀನಿ. ಮೇಲಗಿರಿ ಗೌಡರು ಅಂತ ಅವರು, ಅವ್ರ ತಂದೆ. ಒಂದು ರೀತಿ ಪಾಳೆಗಾರಿಕೆ ಮಾಡ್ಕೊಂಡು ಇರ್ತಾರೆ ಭಾಳ ಹಿಂದಿನ ಕಾಲದಿಂದ. ಬೇರೆ ಬೇರೆ ಎಲ್ಲ ಜಾತಿಯವರು ಆ ಊರಲ್ಲಿ ಇರ್ತಾರೆ. ಆವಾಗ ಆ ಕಾಲಘಟ್ಟದಲ್ಲಿ ನಡೆದಂತಹ ಈ ಜಾತಿ ವಿರುದ್ಧದ ವಿಪ್ಲವ ಇದೆಯಲ್ಲ, ಅದರ ರಿಸರ್ವೇಷನ್ಗೆ ಹೋರಾಡೋದಾಗಲಿ, ಇದು ಕೂಡ ನಡೆಯೋದು 60ರ ಮತ್ತು 70ರ ದಶಕದಲ್ಲಿ ಅಂತ ನಮಗೆ ಗೊತ್ತಾಗುತ್ತೆ. ಎಲ್ಲ ಜಾತಿಗಳು, ಉಪಜಾತಿಗಳು, ಕೀಳ್ವರ್ಗದ ಜಾತಿಗಳು, ಅದು ನಿಮಗೆ ಮುಖ್ಯವಾಗಿ ಬ್ರಾಹ್ಮಣರು, ಯಾರು ಲಿಂಗಾಯತರು, ಒಕ್ಕಲಿಗರು, ಅವರೊಳಗೆ ಇರುವಂತಹ ಅನೇಕ ಒಳಪಂಗಡದವರು, ಹರಿಜನರು, ಇವತ್ತು ನಾವು ಯಾರನ್ನ ದಲಿತ್ ಅಂತ ಕರಿತೀವಿ, ಅವರು ಎಲ್ಲ ಪಂಗಡದವರು, ಎಲ್ಲ ಜಾತಿಯವರು ಆ ಹಳ್ಳಿಲಿ ಇರ್ತಾರೆ. ತುಂಬ ವರ್ಷಗಳಿಂದ, ಶತಮಾನಗಳಿಂದ ಇರ್ತಾರೆ. ಆಗ ಈ ನಡೆದಂತಹ ರಿಸರ್ವೇಷನ್ ಗಲಾಟೆ, ಜಾತಿ ಆಧಾರಿತ ರಾಜಕೀಯದ ಒಂದು ಉಚ್ಛ್ರಾಯದ ಕಾಲ ಅದು ಆ ಎಲ್ಲ ಹಿನ್ನೆಲೆಯಲ್ಲಿ ಒಂದು ಪುಟ್ಟ ಹಳ್ಳಿ ಇದಕ್ಕೆಲ್ಲದಕ್ಕೂ ಒಂದು ಥಿಯೇಟರ್ ಅಂತ ಕರಿಬೋದು, ಅದೊಂದು ವೇದಿಕೆಯಾಗಿ ಬರುತ್ತೆ. ಅದಕ್ಕೆ ಅಂಟ್ಕೊಂಡಂತಹ ಬೇರೆ 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 ಅಂಶಗಳು ಪಾತ್ರಗಳ ಮೂಲಕ ನಿರೂಪಣೆ ಆಗ್ತಾ ಹೋಗುತ್ತೆ. ಇದು ಎಷ್ಟು ಸೂಕ್ಷ್ಮವಾಗಿ, ಇದು ಭೈರಪ್ಪನವರ ಅವ್ರ ಹಳ್ಳಿಯವರೇ ಬೇಸಿಕಲಿ. ಸಂತೇಶಿವರ ಏನು ಅದೇನು ಟೌನು ಕೂಡ ಅಲ್ಲ, ಇವತ್ತಿಗೂ ಅಲ್ಲ. ಅದು ವಸ್ತುತಃ ಒಂದು ಕುಗ್ರಾಮ ಸಂತೇಶಿವರ. ಈಗ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ. ಭೈರಪ್ಪನವ್ರ ಕಾಲದಲ್ಲಿ ಇದ್ದಾಗಂತೂ ಅವ್ರ ಹಳ್ಳಿಯವರೇ ಇವರನ್ನ ಒಂದು ರೇಂಜಲ್ಲಿ ಟಾರ್ಚರ್ ಕೊಟ್ಟಿದ್ದಾರೆ. ಹೆಣ ಸುಡೋಕ್ಕೂ ಪಾಪ ಇವ್ರ ದುಡ್ಡು ಇರಲಿಲ್ಲ, ಇನ್ನೊಂದಿಲ್ಲ, ಯಾರು ಸಹಾಯಕ್ಕೂ ಬರಲಿಲ್ಲ ಇವ್ರಿಗೆ. ಇದನ್ನ ನೋಡ್ತೀವಲ್ಲ, ಗೃಹಭಂಗ ಇನ್ನೇನು. ಕರೆಕ್ಟ್. ಸಂತೇಶಿವರಲ್ಲೆಲ್ಲ ನಡೆಯೋದು ಬೇಸಿಕಲಿ ಗೃಹಭಂಗ. ಸರಿ, ಈಗ ಮತ್ತೆ ದಾಟು ಬರೋ ಹಾಗಿದ್ರೆ ಎಲ್ಲ ಅಂದರೆ ಘಟನೆಗಳು ತುಂಬ ಭಾಳ ಫಾಸ್ಟ್ ಪೇಸಲ್ಲಿ ಹೋಗುತ್ತೆ ಅಂತಲ್ಲ. ಅದೇ ಭೈರಪ್ಪನವರ ಕಾದಂಬರಿಗಳನ್ನ, ದೊಡ್ಡ ಕಾದಂಬರಿಗಳನ್ನ ಅಲ್ಲಿರುವಂತಹ ಒಂದು ಗುಣ ಏನು ಅಂತಂದರೆ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಆಲಾಪನೆ ಮಾಡ್ತಾರಲ್ಲ, ಹಿಂದಿನ ಕಾಲದಲ್ಲಿ 3-4 ಗಂಟೆ ಮಾಡ್ತಾ ಇದ್ವು ಒಂದು ರಾಗದ ಆಲಾಪನೆ. ಹೌದು.
ಸೊ ಆಲಾಪನೆ ನಿಧಾನಕ್ಕೆ ಶುರುವಾಗುತ್ತೆ. ರಾಗವನ್ನು ಕ್ರಮವಾಗಿ ವಿಸ್ತಾರ ಮಾಡ್ತಾ ಹೋಗ್ತಾರೆ. ಆ ರಾಗದ ಭಾವ, ಅದರ ಸೊಗಸು, ಅದರಲ್ಲಿರುವಂತಹ ಬೇರೆ ಬೇರೆ ರಸಗಳನ್ನು ಹೇಗೆ ತರ್ತಾರೆ ಅಂತ ಅದನ್ನು ಆ ರೀತಿ ಮಾಡ್ಕೊಂಡು ಹೋಗೋದು ಹಿಂದೂಸ್ತಾನಿ ರಾಗಾಲಾಪನೆಯ ಪದ್ಧತಿ. ಅದೇ ಪದ್ಧತಿ ಭೈರಪ್ಪನವರು ಸಾಹಿತ್ಯ ಸೃಷ್ಟಿಯಲ್ಲಿ ಅನುಸರಿಸಿದ್ದಾರೆ. ಬರವಣಿಗೆಯಲ್ಲಿ ಏನು ನಿಧಾನಕ್ಕೆ ಬಿಡಿಸ್ಕೊಂಡು ಹೋಗ್ತಾರೆ. ಈ ಕಾತ್ಯಾಯಿನಿಗೆ ಅವಳು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರುವಾಗ ಕಾಲೇಜಲ್ಲಿ ಲೆಕ್ಚರರ್ ಆಗಿರ್ತಾರೆ. ಕಾತ್ಯಾಯಿನಿ ಅಲ್ಲ, ಸಾರಿ, ಸತ್ಯಭಾಮೆ. ಆಕೆ ಸ್ವಲ್ಪ ಯಾವುದೋ ಒಂದು ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅಲ್ಲಿ ಅವಳ ಹಳ್ಳಿಯವನೇ ಆದಂತಹ ಮೇಲಗಿರಿ ಗೌಡ ಇರ್ತಾನಲ್ಲ, ಅವನ ಮಗ ಶ್ರೀನಿವಾಸ, ಅವನ ಜೊತೆ ಲವ್ ಆಗುತ್ತೆ, ಪ್ರೀತಿ. ಆಮೇಲೆ ಇವಳು ವ್ಯಕ್ತಿತ್ವ ಬಹಳ ಒಂದು ಆತ್ಮಾಭಿಮಾನ ಉಳ್ಳಂತಹ ವ್ಯಕ್ತಿತ್ವ, ಬಹಳ ಉಜ್ವಲವಾದ ಘನವಾದ ವ್ಯಕ್ತಿತ್ವ. ಇವನು ಆ ವ್ಯಕ್ತಿತ್ವಕ್ಕೆ ಅಷ್ಟು ಹೊಂದಿಕೊಳ್ಳೋದು, ಅಂದರೆ ಆ ಮಟ್ಟಕ್ಕೆ ಏರೋದಕ್ಕೆ ಅವನಿಗೆ ಸಾಧ್ಯ ಆಗೋದಿಲ್ಲ. ಸದಾ ಅಧ್ಯಯನಶೀಲರಾಗಿರ್ತಾಳೆ, ಬಟ್ ಒಂದು ವ್ಯಕ್ತಿತ್ವದಲ್ಲೇ ಒಂದು ಘನತೆ ಇರುತ್ತೆ ಅವನಿಗೆ. ಆಮೇಲೆ ನಿಧಾನಕ್ಕೆ ಇವನಿಗೆ ಆ ಸ್ಟ್ಯಾಂಡರ್ಡ್ಗೆ ಬರೋಕ್ಕಾಗದೆ ಹೋದ ಕಾರಣ, ಜೊತೆಗೆ ಮನೆಯಲ್ಲಿ ಒಂದ್ಸಲ ಅವನು ಹೋಗಿ ಈ ಮಾತು ಹೇಳ್ತಾನೆ ಅಪ್ಪ ಅಮ್ಮನಿಗೆ, ನೋಡಪ್ಪ ನಾನು ಇವರು ಪುರೋಹಿತರ ಮಗಳನ್ನ, ಐನೋರ ಮಗಳನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ. ಸಾಧ್ಯನೇ ಇಲ್ಲ ಅಂತ. ಅವರಪ್ಪ ಭಾಳ ದರ್ಪಿಷ್ಟ, ಮಂತ್ರಿ ಎಲ್ಲ ಆಗಿರ್ತಾನೆ, MLA ಮಂತ್ರಿನೇನೋ ಆಗಿರ್ತಾನೆ, ರಾಜಕೀಯದ ಮಹತ್ವಾಕಾಂಕ್ಷಿ, ನಾನು ಮುಂದಿನ CM ಆಗಬೇಕು ಅಂತ ಈ ಥರ ಎಲ್ಲ ಕನಸೆಲ್ಲ ಆಗಿರುತ್ತೆ. ಅವನು ಸುತ್ತರಾಮ್ ಇಲ್ಲ ಅಂತ ದಬ್ಬಾಳಿಕೆ ಸ್ವಭಾವದ ಒಂದು ಗೊತ್ತಿನ ಮನುಷ್ಯ, ಮಗ ಪುಕ್ಕಲು. ಸೊ ಹಾಗಾಗಿ ಈ ಮದುವೆ ಆಗಲ್ಲ ಅಂತ ಇವನಿಗೆ ಇದು ಹೇಳೋದಕ್ಕೆ ಭಯ. ಇವನಿಗೆ ಸತ್ಯಭಾಮಿಗೆ ಒಟ್ಟಿನಲ್ಲಿ ಹೇಗೋ ವಿಷಯ ಗೊತ್ತಾಗುತ್ತೆ. ಇವಳು ಮನೆಯವರು ಹೇಳ್ತಾಳೆ, ಇವನು ಈ ಗೌಡ್ರ ಮಗನೇ ನಾನು ಮದುವೆ ಆಗ್ತೀನಿ ಅಂತ. ಅವರಪ್ಪ ಭಾಳ ಹಳೆ ಕಾಲದವರು, ಹಳೆ ಕಾಲ ಅಂತಂದರೆ ಶ್ರದ್ಧಾವಂತ, ಅದು ಮಡಿ ಮೈಲಿಗೆ ಇದನ್ನೆಲ್ಲ ಇಟ್ಕೊಂಡಂಥ ವ್ಯಕ್ತಿ. ಹಾಗಾಗಿ ಸರಿಯಾಗಿ ಬಾರಿಸ್ತಾನೆ, ಕೋಲೆಲ್ಲ ತೊಗೊಂಡು, ಸೌದೆ ಎಲ್ಲ ತೊಗೊಂಡು ಸರಿಯಾಗಿ ಹೊಡಿತಾನೆ ಅವಳಿಗೆ, ಸತ್ಯಭಾಮಿಗೆ. ಹಳ್ಳಿ ಕಡೆ ಎಲ್ಲ ಇತ್ತಲ್ಲ ಅವಾಗೆಲ್ಲ ಗೊತ್ತು ನಿಮಗೆ, ಈಗಲೇ ಮರ್ಯಾದೆ ಹತ್ಯೆಗಳಾಗ್ತವೆ, ಆಗ್ತಾ ಇದೆ ಬಿಡಿ. ಅದನ್ನೆಲ್ಲ ಆಗಿ ಹಾಗೆ ಆ ಮದುವೆ ಮುರಿದು ಬೀಳುತ್ತೆ. ಇಬ್ರಿಗೂ ಸಹಜವಾಗಿ ಒಂಥರ ಆಘಾತ ಆಗತ್ತೆ. ಇವಳು ಒಳಗಡೆ ಅಂತಃಸತ್ವ ಇರೋದ್ರಿಂದ ಸರಿ ಇದು ಹೇಗೋ ನಾನು ಇನ್ನು ಮದುವೆನೇ ಆಗಲ್ಲ, ಬೇರೆ ಇದೇ ಮಾಡ್ಕೊಂಡಿರ್ತೀನಿ, ಕೆಲಸಕ್ಕೂ ರಾಜೀನಾಮೆ ಕೊಡ್ತಾಳೋ ಅಥವಾ ಈ ವಿಷಯ ತಿಳಿದು ಪ್ರಿನ್ಸಿಪಲ್ಲೇ ಕರೆಸ್ಬಿಟ್ಟು ನೀನು ಹೋಗು ಇಲ್ಲಿಂದ, ಕೆಲಸ ಇಲ್ಲ ನಿಮಗೆ ಅಂತ ಇಂಥದ್ದು ಆಗುತ್ತೆ. ಒಟ್ಟಿನಲ್ಲಿ ಕೆಲಸನೂ ಹೋಗುತ್ತೆ. ಹಳ್ಳಿಗೆ ನಾನು ವಾಪಸ್ ಬಂದಿರ್ತೀನಿ ಅಂತ ಅಲ್ಲೇ ಬಂದು ವ್ಯವಸಾಯ ಮಾಡಿಕೊಂಡು ನೋಡ್ಕೊಂಡಿರ್ತೀನಿ ಅಂತ ಇರ್ತಾಳೆ ಅಲ್ಲಿ. ಇವನೇನು ಮಾಡ್ತಾನೆ ಅಂತಂದರೆ, ನಮ್ಮ ಸಮುದಾಯದಲ್ಲೇ, ನಮ್ಮ ಸಮಾಜದಲ್ಲೇ ನೀನು ಮದುವೆ ಆಗಬೇಕು ಅಂತ ಅವರಪ್ಪ ಹಠ ಹಿಡಿದು ಮಂಡ್ಯದ ಕಡೆ ಒಬ್ಬ ಶ್ರೀಮಂತ ಒಕ್ಕಲರಿಗೆ, ಸೇಮ್ ಸರಿಸಮಾನ ತೂಕ ಎಲ್ಲ ರೀತಿಯಲ್ಲೂ ಇರೋಂಥವ್ರಿಗೆ, ಲಾರಿ ಕಂಪನಿ ನಡೆಸೋ ಲಾರಿ ಮಾಲೀಕ ಇದ್ದ, ಬಿಸ್ನೆಸ್ ಅವರ ಬೀಗರು, ಆ ಅವ್ರ ಮಗಳನ್ನ ತಂದು ಕೊಟ್ಟು ಮದುವೆ ಆಗುತ್ತೆ. ಅವೆಲ್ಲ ಕೆಲವು ಕಾಮಿಡಿ ಎಲ್ಲ ಇದೆ ಗಣಪತಿಗಳೇ, ಒಳ್ಳೆ ಮಜಾ ಇರುತ್ತೆ. ಅಂದರೆ ಅವ್ರು ಲವ್ ಲೆಟರ್ ಎಲ್ಲ ಹೇಗೆ ಬರಿತಾ ಇದ್ರು ಅಂತೆಲ್ಲ, ಇವಳು ಸುಕುಮಾರ ಕೋಮಲೆ, ಹೀಗೆ ಇದೆಲ್ಲ ಬರುತ್ತೆ. ಆ ಕಾಲದ ಸಿನಿಮಾ ಹೀರೋಯಿನ್ಗಳಿದ್ರಲ್ಲ, ಯಾರೋ ಬಿ ಸರೋಜಾದೇವಿ, ಕಲ್ಪನಾ, ಭಾರತಿ, ಇವರೆಲ್ಲ ಸಿನಿಮಾದಲ್ಲೆಲ್ಲ ಲೀಲಾವತಿ ಆ ಥರ ಬೆಡಗು ಬಿನ್ನಾಣ ವಯ್ಯಾರ ಎಲ್ಲ ತೋರಿಸ್ತಾರೆ, ಆ ವರ್ಗಕ್ಕೆ ಸೇರೋರು. ಸೊ ಹಾಗಾಗಿ ಇವನಿಗೆ ತಕ್ಷಣ ಆಕರ್ಷಿತನ ಹೋಗ್ತಾನೆ ಈ ಶ್ರೀನಿವಾಸ. ಪರವಾಗಿಲ್ಲ, ಇವಳು ಸತ್ಯಭಾಮೆ ನೋಡಿದ್ರೆ ಯಾವಾಗಲೂ ಫಿಲಾಸಫಿ ಅದು ಇದು ಮಾತಾಡ್ತಿರ್ತಾಳೆ, ಇದು ಸರಿ ಇಲ್ಲ, ಒಳ್ಳೇದೇ ಆಯಿತು ಮದುವೆ ಮುರಿದು ಬಿದ್ದಿದ್ದು, ಇವ್ ನೋಡಿ ಎಷ್ಟು ಚೆಂದ ಇದ್ದಾಳೆ ಅಂತ ಹೇಳಿ ಅವಳು ಮದುವೆ ಆಗಿ, ಇಷ್ಟಪಟ್ಟು ಮದುವೆ ಆಗಿ ಆಗತ್ತೆ. ಅದು ಅಲ್ಲಿಗೂ ಒಂದು ಹಂತ ಮುಗಿಯುತ್ತೆ. ಅದ್ರ ಜೊತೆಗೆ ಅಲ್ಲಿ ಕೇಂದ್ರವಾದ ಸಾಮಾಜಿಕ ತಲ್ಲಣ ನಡೆಯುತ್ತಲ್ಲ, ಹಳ್ಳಿ ಜಾತಿ ರಾಜಕೀಯ, ಇದು ಭೈರಪ್ಪನವ್ರಿಗೊಬ್ಬರಿಗೆ ಬರೆಯೋಕ್ಕೆ ಸಾಧ್ಯ. ಪ್ರತಿಯೊಂದು ಜಾತಿಯಲ್ಲಿರುವಂತಹ ಉಪಜಾತಿಗಳು, ಉಪಜಾತಿಗಳು, ಎಡಗೈ ಬಲಗೈ ಆಯ್ತಾ, ಮೊಣಕಾಲು, ಏನೇನಿದೆ ಅದ ವರ್ಗಗಳು, ಎಲ್ಲರ ಮನೇಲೂ ಇವ್ರು ಹೋಗಿ ಊಟ ಮಾಡಿದ್ದಾರೆ. ಅವ್ರು ಸಣ್ಣವರಾಗಿದ್ದಾಗ ಕರೆಕ್ಟ್, ಅವರು ಇವರನ್ನ ಅಷ್ಟೇ ಪ್ರೀತಿಯಿಂದ ಕಂಡಿದ್ರು. ಆ ಜಾತಿ ಗೀತಿ ಏನೇ ಇದ್ರೋ ಸಮಾಜದಲ್ಲಿ ಒಂದು ಸಾಮರಸ್ಯ ಇತ್ತು. ಸರಿನಾ? ನೀನು ಮೇಲೆ ಕೀಳು ಅದೆಲ್ಲ ಸರಿನೇ ಆಯ್ತಾ. ನಿಮಗೆ ನಿಮ್ಮ ಅಂಗಾಲು ನಿಮ್ಮ ಶರೀರದ ಒಂದು ಭಾಗನೇ ತಾನೆ, ಮತ್ತೆ ತಾನೆ. ಸೊ ಅಂಗಾಲಿದೆ ಅಂತ ಅದರಿಂದ ಊಟ ಮಾಡೋಕ್ಕಾಗುತ್ತೆ. ಹೌದು.
ಸೊ ಈ ಮೇಲು ಕೀಳು ತರತಮ ಎಲ್ಲ ಇದ್ದೇ ಇದೆ, 5 ಬೆರಳು ಒಂದೇ ಹೈಟಲ್ಲಿ ಇಲ್ಲ, ಸರಿ. ಹಾಗಾಗಿ ಅವರು ಅಷ್ಟು ಸೂಕ್ಷ್ಮವಾಗಿ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಅದೆಲ್ಲ ಹರಳುಗಟ್ಟಿರೋದು ದಾಟುನಲ್ಲಿ. ನಮ್ಮ ಹಿಂದೂ ಸಾಮಾಜಿಕ ವ್ಯವಸ್ಥೆಯನ್ನು ಅವ್ರು ಏನು ಊಟ ಬಡಿಸ್ತಾರೆ, ಒಬ್ಬರ ಬಗ್ಗೆ ಇನ್ನೊಬ್ಬರ ಜಾತಿಯವರು ಹೇಗೆ ಚಿಕ್ಕ ಪುಟ್ಟ ಎಷ್ಟೇ ಆದರೂ ಶೆಟ್ಟಿಗಳದ ನೀವು, ಇವೆಲ್ಲ ಇತ್ತಲ್ಲ ಆ ಕಾಲದಲ್ಲಿ. ನಾವು ಇದ್ದಿದ್ದವ್ರೆ. ಭೈರಪ್ಪನವ್ರು ಬೆಳೆದಿದ್ದ ಕಾಲದಲ್ಲಿ ಇನ್ನೂ ಗಟ್ಟಿಯಾಗಿತ್ತು, ಅದೆಲ್ಲ ಭಾಳ ದಟ್ಟವಾಗಿ ಇನ್ನೂ ಶಕ್ತಿಯುತವಾಗಿತ್ತು. ಸೊ ಎಳೆಗಳೆಲ್ಲ ಏನೇನಿದೆ ಅಂತ. ಮತ್ತೆ ನಮ್ಮ ಡೆಮಾಕ್ರಸಿ ಬಂದಮೇಲೆ ಹಳ್ಳಿಲಿ ಒಂದು ಎಲೆಕ್ಷನ್ ಆದರೆ ಹೇಗೆ ಇಡೀ ವಾತಾವರಣನೇ, ನಿನ್ನೆ ಮೊನ್ನೆ ತನಕ ಪಕ್ಕದಲ್ಲಿ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಒಂದೊಂದು 8-10 ತಲೆಮಾರಿಂದ ಬಂದವರೆಲ್ಲ ಎಲೆಕ್ಷನ್ ಬಂದರೆ ಬದ್ಧ ದ್ವೇಷಗಳಾಗ. ಹೌದೌದು, ದಿನ ಬೆಳಗಾಗೋದ್ರೊಳಗೆ ಅಲ್ವಾ? ಅದೇ ಎಲ್ಲಿ ಕೊಲೆಗಳೆಲ್ಲ ಆಗುವಂಥ ಮಟ್ಟಕ್ಕೆ ಬರುತ್ತೆ ಅಂತಂದರೆ, ಅದಕ್ಕೆ ನೋಡಿ ನಮ್ಮ ಯಾವ ರಾಜಕೀಯ ಪಕ್ಷದವ್ರಿಗೂ ನಗರದಲ್ಲಿರುವಂಥವ್ರು ಓಟ್ ಬೇಕಾಗಿಲ್ಲ. ಅವರು ಓಟ್ ಮೂಲ ಇರೋದೇ ಬೇರೆ. ಹೌದು, ಹಳ್ಳಿಗಳಲ್ಲಿ ಇದನ್ನೆಲ್ಲ ಹೇಗೆ ಒಂಥರ ಬ್ರೂಟಲ್ ಅನಿಸುತ್ತೆ, ಆ ಥರ ತಂದಿದ್ದಾರೆ. ಮತ್ತು ಈ ಜಾತಿಗೆ ಏನೋ ಒಕ್ಕಲಿಗರಿಗೆ ಅನ್ಯಾಯ ಮಾಡಿಬಿಟ್ರು ಭೈರಪ್ಪನವರು, ಲಿಂಗಾಯತರಿಗೆ ಅನ್ಯಾಯ ಮಾಡಿಬಿಟ್ರು, ಹೊಲೆ ಮಾದಿಗರಿಗೆ ಅನ್ಯಾಯ ಮಾಡಿಬಿಟ್ರು, ಈ ಥರ ಎಲ್ಲ ಕೂಡಿಸಿದ್ದಾರೆ ಗೂಬೆಗಳು. ಆ ಕಾಲದ ರಣ ಚರ್ಚೆ ಆಯಿತು. ಆದರೆ ಎಲ್ಲ ಜಾತಿಯವರಲ್ಲಿರುವಂತಹ ಉತ್ಕೃಷ್ಟ ಗುಣಗಳಾಗಲಿ, ಮಾನವ ಸ್ವಭಾವ ಸಹಿತವಾದಂತಹ ಒಂದು ಔನ್ನತ್ಯ ಇರಲಿ, ಅದೇ ರೀತಿ ನೀಚ ಗುಣಗಳು ಕೂಡ ನಿಷ್ಪಕ್ಷಪಾತದಿಂದ ಚೆನ್ನಾಗಿ ತಂದು ನಮ್ಮ ಕಣ್ಣು ಮುಂದೆ ಕಟ್ಟಿಕೊಟ್ಟಿದ್ದಾರೆ. ಈಗ ಒಂದು ಬರುತ್ತೆ ಈ ಮೇಲ್ಗಿರಿ ಗೌಡರು, ಮತ್ತೆ ಅದು ಕೂಡ ಬಂದಿದ್ದು ಸಂಧಿಕಾಲದಲ್ಲೇ. ಒಂದು ಅದೇ ಜಾತಿಯಲ್ಲಿದ್ದಂತಹ ಈ ಮೇಲಗಿರಿ ಗೌಡರು ಮತ್ತು ಅರ್ಚಕರ ಯಾರು ಸತ್ಯಭಾಮಿ ತಂದೆ, ಆ ತಲೆಮಾರವರಲ್ಲಿದ್ದಂತಹ ಒಂದು ಆಲ್ಮೋಸ್ಟ್ ಏನಂತೀರ, ಒಂದು ಈಕ್ವಲ್ ಫುಟ್ಟಿಂಗ್ ಅಂತ ಕರೀತಾರಲ್ಲ, ಅದಕ್ಕೂ ನಂತರ ಬಂದ ಅವ್ರ ಮಕ್ಕಳು ಮೊಮ್ಮಕ್ಕಳ ತಲೆಮಾರಿಗೂ ಬದಲಾವಣೆ ಹೇಗಾಯಿತು, ಅದಕ್ಕೆ ಕಾರಣ ಜಾತಿ ರಾಜಕೀಯ ಅಂತ ಕೂಡ ತೋರಿಸಿದೆ. ಈ ಮೇಲಗಿರಿ ಗೌಡ ಒಂದು ಸಲ ಆ ಊರಲ್ಲೇ ಇದ್ದಂತಹ ಒಬ್ಬ ಹರಿಜನ ಅಂತ ಕರೀತಾರಲ್ಲ, ಆ ಪೈಕಿ ಒಬ್ಬನಿಗೆ ನೀನು ಏನು ಈ ಥರ ಮೀಸೆ ಬಿಟ್ಟಿದ್ಯಾ ನಮ್ಮ ಮುಂದೆ ಅಂತ ಆ ಒಂದು ಕಾರಣಕ್ಕೆ ಮರಕ್ಕೆ ಕಟ್ಟಾಕ್ಸಿ ಹೊಡೆಸ್ತಾನೆ ಅವನಿಗೆ, ಚಾವಡಿ ಏಟು. ಆಮೇಲೆ ಮೀಸೆನ ಅರ್ಧ ಬೋಳಿಸ್ತಾನೆ. ಮಾತ್ರ ಅಲ್ಲದೆ ಇನ್ನೂ ಒಂದು ಸಲ ಇದೇ ಮನುಷ್ಯ ಅಲ್ಲೇ ಇರೋಂಥ ತಿಪ್ಟೂರಲ್ಲ ಎಲ್ಲ ಇರೋ ಹೋಟೆಲ್ಗೆ ಬೇರೆಯವರು ಕೊಡುವಂತಹ ಗ್ಲಾಸ್ನಲ್ಲಿ ಟೀನೋ ಕಾಫಿನೋ ಕುಡಿದು ಬಿಡ್ತಾನೆ. ಅದಕ್ಕೆ ಅದನ್ನು ತೊಗೊಂಡ ರಪಾರ ಅಂತ ಒಂದು ಮುಖಕ್ಕೆ ಬಿಸಾಕಿದಾಗ ಮೇಲ್ಗಡೆ ಇರೋ ತುಟಿ ಹರಿದು ಹೋಗುತ್ತೆ ಅವನಿಗೆ, ಆ ಗ್ಲಾಸ್ ತುಂಡು ಚಿಚ್ಕೊಂಡು. ಅದಕ್ಕೋಸ್ಕರ ಅವ್ನು ಮೀಸೆ ಬಿಡೋಕ್ಕೆ ಶುರು ಮಾಡ್ತಾನೆ ಅಂತ ಅಲ್ಲೊಂದು ಹಿಂದಿನ ಫ್ಲ್ಯಾಶ್ ಬ್ಯಾಕ್ ಕೊಡ್ತಾರೆ. ಇದೇನಿದು, ಇದು ಚೆನ್ನಾಗಿಲ್ಲ ಅಂಥೇಳಿ ಪಾಪ ಈ ಮಟ್ಟದ ಅವಮಾನ ಆದಮೇಲೆ ಹಳ್ಳಿ ಬಿಟ್ಬಿಟ್ಟು ಗಾಂಧಿ ಆಶ್ರಮ ಸೇರ್ಕೊಂಡ್ಬಿಡ್ತಾನೆ ಗುಜರಾತ್ಗೆ. ಸೊ ಅವನ ಪರಿಪಕ್ವತೆ ಆ ಥರ ಕಂಡುಕೊಳ್ತಾನೆ ಅವನ ಲೈಫಲ್ಲಿ. ಆದರೆ ಅವನ ಮಗ ಅವನು ಈ ಎಡಚರ ಗುಂಪಿಗೆ ಸೇರ್ಕೊಳ್ತಾನೆ. ಆ ಗ್ಯಾಂಗಿಂದ ಬ್ರೈನ್ ವಾಶ್ ಆಗಿ ಆಮೇಲೆ ಈ ಬೇರೆ ಬೇರೆ ಸಾಮಾಜಿಕ ಕ್ರಾಂತಿ ಅಂತ ಆ ಕಾಲದಲ್ಲಿ ಮಾಡ್ತಿದ್ರಲ್ಲ, ಹೌದು, ಅವರು ಹತ್ರ ಸೇರಿಕೊಂಡು ಚೆನ್ನಾಗಿ ಬ್ರೈನ್ ವಾಶ್ ಆಗ್ತಾನೆ. ಅವನೊಂದು ಕಡೆ ಹೇಳ್ತಾನೆ, ಈ ಸತ್ಯಭಾಮೆ ಹತ್ರ ಮಾತಾಡ್ತಾ ಇರ್ತಾನೆ, ಹಾಗೆ ಹೀಗೆ ಫ್ರೆಂಡ್ಶಿಪ್ಪು ಮಾತಾಡ್ತಾ ಇದ್ದಾಗ ಒಂದು ಕಡೆ ಹೇಳ್ತಾನೆ, ನೋಡಿ ನಮ್ಮಪ್ಪ ಹೇಗೆ ಅಂತಂದರೆ, ನಮ್ಮಪ್ಪನ ಥರ ನಾನಲ್ಲ, ನಮಗೆ ಬೇಕಾಗಿದ್ದ ಹಕ್ಕನ್ನು ನಾವು ಹಿಂಸಾಚಾರ ಮಾಡಿ ಕೂಡ ಪಡೆಯುವಂಥ ಇದು ನಮಗೆ, ನಾವಿವಾಗ ನಮ್ಮಪ್ಪನ ಥರ ಗಾಂಧಿ ಅಲ್ಲ ನಾನು ಅಂತ. ನೋಡಿ ನಮ್ಮಪ್ಪ ಆ ಗುಲಾಮ ಒಂದು ಮಾನಸಿಕತೆ ಎಷ್ಟು ಬೇರೂರಿತ್ತು ನಮ್ಮಪ್ಪನಲ್ಲಿ ಅಂತಂದರೆ, ನನ್ನ ಹೆಸರನ್ನೇ ಮೋಹನ್ ದಾಸ ಅಂತ ಇಟ್ಬಿಟ್ಟು, ಆ ಮೋಹನ್ ದಾಸಲ್ಲಿ ದಾಸ ಇದೆಯಲ್ಲ ಅಂತ. ಇದನ್ನೆಲ್ಲ ಅಂದರೆ ಇದ್ರ ಬಗ್ಗೆನೇ ಒಂದು ಮಾಡ್ಬೋದು ಒಂದು ಎಪಿಸೋಡು ದಾಟು ಹೀಗೆ ಆಯಿತಾ. ಆಮೇಲೆ ಅವನು ತುಮಕೂರಲ್ಲಿ ಒಂದು ಚಪ್ಪಲಿ ಅಂಗಡಿ ಇಟ್ಕೊಂಡಿರ್ತಾನೆ ಮೋಹನ್ ದಾಸ. ಆಮೇಲಿಂದ ಭಾಳ ದೊಡ್ಡ ಗಲಾಟೆ ಎಲ್ಲ ಮಾಡಿಕೊಂಡು ರೈಟ್ಸ್ ಎಲ್ಲ ಮಾಡ್ಕೊಂಡು ಏನೋ ಆಗುತ್ತೆ. ಬರೀ ಈ ಘಟನೆಗಳನ್ನು ನೀವು ಸೃಷ್ಟಿ ಮಾಡ್ತಾರಲ್ಲ, ಅದು ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಇದು ದಾಟು ಅಂತಂದರೆ, ಇದು ಒಂದು ಹಿಡಿತಕ್ಕೆ ಸಿಗೋದಿಲ್ಲ. ಅದ್ರ ಮೇಲೆ ಒಂದು ನೀವು ಮಹಾಪ್ರಬಂಧ ಬರೀಬೋದು, ಆ ಥರ ಇದೆ ಅದು. ಈ ಎಪಿಸೋಡ್ ಪರಿಧಿಲಿ ಎಷ್ಟಾಗುತ್ತೋ ಅದಕ್ಕೆ ನ್ಯಾಯ ಮಾಡೋಕ್ಕೆ ಗೊತ್ತಿಲ್ಲ. ಬಟ್
ಪ್ರಯತ್ನ ಮಾಡೋಣ. ಮಹಾಕೃತಿನ ಹೇಗೆಲ್ಲ ಇವರು ನಾವು ನೋಡ್ಬೋದು ಅನ್ನೋಕ್ಕೆ ಇವರು ತೋರಿಸ್ಕೊಟ್ಟಿದ್ದಾರೆ ಅದರಲ್ಲಿ. ಇದೇ ಬ್ರಾಹ್ಮಣ, ಅದೇ ಯಾರೋ ದೇವಸ್ಥಾನದ ಅರ್ಚಕ ಇರ್ತಾರಲ್ಲ, ಆತ ಒಂದು ಹರಿಜನ ಹೆಣ್ಮಗಳ ಜೊತೆ ಸಂಪರ್ಕ ಇಟ್ಕೊಳ್ತಾನೆ. ಇದನ್ನೂ ತೋರಿಸಿದ್ದಾರೆ ನೋಡಿ. ಪುರೋಹಿತಶಾಹಿ ಅಂತ ಬೈತಾರಲ್ಲ ಭೈರಪ್ಪ ಅವರನ್ನ, ಹಾಗಾಗಿದ್ರೆ ಏನೋ ಒಂದು ಜಸ್ಟಿಫಿಕೇಶನ್ ಕೊಡ್ತಾ ಇದ್ರು. ಮಾತ್ರ ಅಲ್ಲದೆ ಆತನಿಗೆ ಕ್ರಮೇಣ ಯಾವಾಗ ಇವಳು ಲವ್ ಅಂತೆಲ್ಲ ಮಾಡ್ತಾಳಲ್ಲ, ಆತನಿಗೆ ಕ್ರಮೇಣ ಬುದ್ಧಿ ಭ್ರಮಣೆ ಆಗೋಗಿ ಹುಚ್ಚಿಡಿದು ಬಿಡುತ್ತೆ. ಅಕ್ಷರಶಃ ಹುಚ್ಚಾಗೋಗ್ತಾನೆ ಈ ಅರ್ಚಕ. ಆವಾಗ ಯಾರು ಈ ಹರಿಜನ ಮಹಿಳೆ ಇರ್ತಾಳಲ್ಲ, ನೀನು ನಿಜವಾದ ಅರ್ಥದಲ್ಲಿ ನೀನು ಮಹಿಳೆ ಅಲ್ಲ, ನೀನು ಹರಿಜನ ಮಹಿಳೆ ಅಲ್ಲ, ನೀನು ಅರುಂಧತಿ ಅಂತ. ಅರುಂಧತಿ ಸಾಕ್ಷಾತ್ ವಸಿಷ್ಠ ಮಹರ್ಷಿಗಳ ಹೆಂಡತಿ. ಆಕೆ ಈ ಹೊತ್ತು ದಲಿತ ಅಂತಾರಲ್ಲ, ಆ ಕುಲದಿಂದ ಬಂದವರು. ನಮ್ಮ ಸಂಸ್ಕೃತಿ ಅವಳಿಗೆ ದೊಡ್ಡ ಸ್ಥಾನ ಕೊಟ್ಟಿದೆ. ನೀವು ಋಷಿ ಪತ್ನಿ ಅನ್ನೋ ಒಂದೇ, ಹೌದು, ಋಷಿ ಪತ್ನಿ ಅನ್ನೋ ಒಂದೇದನ್ನ ಸಪ್ತರ್ಷಿ ಮಂಡಲ ಇದೆಯಲ್ಲ, ಅರುಂಧತಿ ನಕ್ಷತ್ರ ಅಂತ ನೋಡಿ ಮದುವೆಯಲ್ಲಿ ಅರುಂಧತಿ ನಕ್ಷತ್ರ ತೋರಿಸ್ತಾರಲ್ಲ, ಆಯ್ತಾ. ಸೊ ಇವನು ಹುಚ್ಚಿಡಿದ ಮೇಲೆ ನೀನು ಅರುಂಧತಿ ಅಂತ ಅವಳಿಗೆ ಋಷಿಕೆ ನೀನು ಬಾ, ನೀನು ಉಪನಯನ ಮಾಡ್ತೀನಿ ಅಂತ ಇದನ್ನೂ ತೋರಿಸಿದ್ದಾರೆ. ಅಂದರೆ ಹುಚ್ಚಿಡಿದ ಮೇಲೆ ಮುಗಿತಲ್ಲ ದೇವಸ್ಥಾನ ಅರ್ಚಕನಿಗೆ ಏನು ಪೂಜೆ ಮಾಡ್ತಾರಂತೆ. ದೇವರು ವಿಗ್ರಹ ನಿಂತ್ಕೊಂಡು ಅವನೊಂಥರ ಆ ಬುದ್ಧಿ ಭ್ರಮಣೆಯಲ್ಲಿ ಇದೆಲ್ಲ ಸುಳ್ಳು ಇನ್ನೊಂದು ಅಂತೆಲ್ಲ ಅನ್ನಿಸ್ಬಿಡುತ್ತೆ. ಸೊ ಹಾಗಾಗಿ ಅವರು ಪೂಜೆ ಮಾಡೋಕ್ಕೆ ಅರ್ಹತೆ ಕಳ್ಕೊಳ್ತಾರೆ. ಅವರು ಮಗ ಅಲ್ಲಿಗೆ ಬರ್ತಾನೆ. ವೆಂಕಟೇಶ ಎಂಥ ನೀಚ ಅವನು ಅಂತಂದರೆ, ಅವಾಗ ಸೆನ್ಸಸ್ ಅಂತೆಲ್ಲ ಆಗ್ತಾ ಇರುತ್ತಲ್ಲ, ಈ ಜಾತಿ ಆಧಾರಿತ ರಾಜಕೀಯ ಅಂದರೆ ಮಾಡ್ತಿರ ಪುಣ್ಯಾತ್ಮರು, ದೇವ್ರು ಒಳ್ಳೇದು ಮಾಡಲಿ. ಅವರು ಈಗಿರೋ ಮಹಾರಾಜರು, ಮುಖ್ಯಮಂತ್ರಿಗಳೆಲ್ಲ ಅವರು. ಸರಿ, ಅವಾಗ ಅದು ಉಚ್ಛ್ರಾಯದ ಕಾಲ ಅಂತ ಹೇಳಿದ್ನಲ್ಲ, ಈ ಸೆನ್ಸಸ್ ಎಲ್ಲ ಮಾಡುವಾಗ ಫಾರ್ಮಲ್ ಬರೆಸ್ಬೇಕಲ್ಲ, ಅವಾಗ ಆ ಹಳ್ಳಿಲಿರುವಂಥ ಪ್ರತಿಯೊಂದು ಜಾತಿನೂ ನಾನು ಈ ಬ್ರಾಹ್ಮಣ ಆ ಬ್ರಾಹ್ಮಣ ಅಂತ ನನ್ನನ್ನು ನೋಂದಾಯಿಸಿ ಫಾರ್ಮಲ್ಲಿ ನೋಂದಾಯಿಸ್ಕೊಳ್ಬೇಕು ಅಂತ ಇವನ ಹತ್ರ ಬರ್ತಾರೆ. ನೀವು ಶಾಸ್ತ್ರ ತಿಳಿದಿರೋರು ಬ್ರಾಹ್ಮಣರು, ನೀವು ಶಾಸ್ತ್ರ ತಿಳಿದಿರೋರು, ನೀವು ಹುಡುಕೊಡಿ ನಮಗೆ, ನಮ್ಮದು ಬ್ರಾಹ್ಮಣ ಮೂಲ ಋಷಿ ಮೂಲ ಅಂತ ಇವನಿಗೆ ಗಂಟು ಬೀಳ್ತಾರೆ. ಆದ್ದರಿಂದ ಹೇರಳವಾಗಿ ಲೂಟಿ ಮಾಡ್ತಾನೆ ದುಡ್ಡು. ನಾನು ಮೂಲ ಹುಡುಕ್ಬೇಕಾ, ನನಗೆ ದಕ್ಷಿಣೆ ಇಷ್ಟು ಕೊಡು, ಗಣಪತಿ ಇಷ್ಟು ಕೊಡು, ವರುಣ್ ಇಷ್ಟು ಕೊಡು, ಅವನು ಇನ್ನೊಬ್ಬ ಮಾಚೇಗೌಡ ಇಷ್ಟು ಕೊಡು, ಈ ಥರ ಒಂದು ದೊಡ್ಡ ದಂಧೆ ಮಾಡ್ಕೊಂಡ್ಬಿಡ್ತಾನಲ್ಲ. ಭಾಳ ಸುಳ್ಳು, ಯಾವ ಶಾಸ್ತ್ರ ಗ್ರಂಥದಲ್ಲೂ ಇಲ್ಲದೇ ಇರೋವಂಥದ್ದು ಇವನೇ ಕಲ್ಪನೆ ಮಾಡಿಕೊಂಡು ಏನೇನೋ ಎಲ್ಲ ಹೇಳಿ ನೀವು ಬ್ರಾಹ್ಮಣರೇ ಅಂತ ನೋಂದಣಿ ಮಾಡ್ಕೊಡಿ ಅಂತ ಈ ಥರ ಎಲ್ಲ ಬರುತ್ತೆ. ಇನ್ನೊಂದು ಕಡೆ ಆ ಮೇಲ್ಗಿರಿ ಗೌಡರು ಅಪ್ಪ ಇರ್ತಾರೆ. ಅವರು ನಾನು ಬ್ರಾಹ್ಮಣರಿಗಿನ್ನ ಮೇಲ್ಜಾತಿಯವನು, ನಾವು ಕೇವಲ ಈ ಹಳ್ಳಿಗೆ ಗೌಡ್ರು ಮಾತ್ರ ಅಲ್ಲ, ನಾವು ರಾಜರ್ಷಿಗಳು ಅಂತ ತಮ್ಮನ್ನು ತಾವೇ ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ. ಸೊ ನಿಮ್ಮನೆ ನೀರು ನಾವು ಕುಡಿಯಲ್ಲ ಅಂತ ಈ ವೆಂಕಟೇಶನ್ಗೆ ಹೇಳೋದು. ಅಂದರೆ ಇದೆಲ್ಲ ನಡೆದಿದ್ದು ಸರ್, ಆನ್ ದ ಗ್ರೌಂಡ್ ನಡೆದಿದ್ದು. ಕರೆಕ್ಟ್. ಇದಕ್ಕೆಲ್ಲ ಐ ವಿಟ್ನೆಸ್ ಭೈರಪ್ಪನವರು. ಆದರೆ ಅದರಲ್ಲಿರೋ ಒಂದು ರೂಕ್ಷತೆ ಆಗಲಿ, ಆಮೇಲೆ ಆ ಇಡೀ ಒಂದು ಸಮಸ್ಯೆಯ ಸಂಕೀರ್ಣತೆ ಆಗಲಿ, ತಮ್ಮ ನಿಲುವು ಅಥವಾ ತಮ್ಮ ಅಭಿಪ್ರಾಯ ಅಂತ ಒಂದು ಪಂಕ್ತಿಲು ಒಂದು ಪದದಲ್ಲೂ ಬರಲ್ಲ ಭೈರಪ್ಪ. ಇದು ಶಕ್ತಿ. ಕರೆಕ್ಟ್. ಅಂದರೆ ಕಾದಂಬರಿಯನ್ನು ಒಂದು ಪಂಥಕ್ಕೆ ಅನುಗುಣವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆಮೇಲೆ ಅದೇ ರೀತಿ ಯಾರೋ ಈ ಶ್ರೀನಿವಾಸ ಇರ್ತಾನಲ್ಲ, ಅವನು ಮದುವೆ ಆಗತ್ತೆ. ಅಫ್ಕೋರ್ಸ್ ಮದುವೆ ಆದ ಹೊಸರಲ್ಲಿ ಎಲ್ಲ ಚೆನ್ನಾಗೇ ಇರುತ್ತೆ, ನವವಧು ವರರು ಅವ್ರ ಹನಿಮೂನ್ಗಳು ಇನ್ನೊಂದು ಮತ್ತೊಂದು ಚೆನ್ನಾಗೇ ಇರ್ತಾರೆ. ಆಮೇಲೆ ಇವಳಿಗೆ ಅವನ ಹೆಂಡತಿಗೆ ಹೇಗೋ ಈ ಸತ್ಯಭಾಮೆ ಜೊತೆ ಇವನು ಲವ್ವಲ್ಲಿದ್ದ ಅಂತ ಗೊತ್ತಾಗುತ್ತೆ. ಸೊ ಅವಳು ಒಂಥರ ಆಘಾತ ಆಗಿ ಐ ಥಿಂಕ್ ಸತ್ತೋಗ್ತಾಳೆ ಅನಿಸುತ್ತೆ, ನನಗೆ ನೆನಪು ಇದ್ದರೆ. ಇವನು ಆ ಕೊರಗಲ್ಲಿ ಕುಡಿಯೋದಕ್ಕೆ ಶುರು ಮಾಡಿಬಿಡ್ತಾನೆ. ಮತ್ತೆ ತಿರ್ಗಾ ಇವಳ ಹತ್ರ ಬರ್ತಾನೆ ಸತ್ಯಭಾಮಿ ಹತ್ರ, ನೋಡು ನಿನ್ನ ಥರ ವ್ಯಕ್ತಿತ್ವ ಇರೋರು ನಾನು ಯಾರೂ ಪ್ರೀತಿಸ್ಲಿಲ್ಲ, ಈಗ ನೀನೇ ನನಗೆ ದಿಕ್ಕು, ನಮ್ಮಪ್ಪ ಏನೇ ಹೇಳಿದ್ರು ಈ ಸಲ ನಿನ್ನನ್ನೇ ಮದುವೆ ಆಗ್ತೀನಿ ಹಾಗೆ ಹೀಗೆ ಅಂದರೆ ಅವಳು ಖಡಾಖಂಡಿತವಾಗಿ ಹೇಳ್ತಾನೆ, ಪ್ರೀತಿ ಪ್ರೇಮ ಇದಕ್ಕೆಲ್ಲ ಈಗ ನನ್ನ ಜೀವನದಲ್ಲಿ ನನಗೆ ಜಾಗ ಇಲ್ಲ. ಸೊ ಅವಳ ಒಂದು ಎವಲ್ಯೂಷನ್ ಅಂತ ಹೇಳಿ, ಅವಳು ಬೆಳವಣಿಗೆ ಅಂತ ಹೇಳ್ತಾರಲ್ಲ, ಅವಳು
ಆಧ್ಯಾತ್ಮ, ಸಮಾಜ ಸೇವೆ ಇಂಥದ್ರಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡ್ಬಿಡ್ತಾಳೆ. ಅಂದರೆ ಜೀವನದ ಒಂದು ಗುರಿ ಅಥವಾ ಯಾವುದೋ ಒಂದು ದೊಡ್ಡ ಆದರ್ಶ ನನಗೆ ಸಿಕ್ತು ಅಂತ ಅವಳು ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾಳೆ. ಇದಕ್ಕೆಲ್ಲ ನನಗೆ ಈಗ ಪುರುಸೊತ್ತು ಇಲ್ಲ, ಮನಸ್ಥಿತಿನೂ ನನಗಿಲ್ಲ, ನನಗೆ ಬಿಟ್ಬಿಡು ಅಂತ ಹೇಳ್ತಾನೆ. ಆವಾಗ ಇವನು ಕುಡ್ತಾ ಜಾಸ್ತಿಯಾಗಿ ಕ್ರಮಕ್ರಮೇಣ ಒಂಥರ ಡಿಜೆನ್ರೇಟ್ ಆಗ್ತಾ ಬರ್ತಾನೆ ಈ ಶ್ರೀನಿವಾಸ. ಅವನಿಗೂ ಹುಚ್ಚಿಡಿಯುತ್ತೆ. ಸೊ ಒಂದು ವೇಳೆ ಇವಳು ಮದುವೆ ಆಗಿದ್ದಿದ್ರೆ ಇವ್ರ ಅಪ್ಪನಿಗೆ ಅಳಿಯ ಆಗ್ತಾ ಇದ್ದ, ಪುರೋಹಿತರಿಗೆ ಅಳಿಯ ಆಗ್ತಾ ಇದ್ದ. ಸೊ ತಪ್ಪಿ ಹೋದಂತಹ ಮಾವನವರು ಹುಚ್ಚರಾಗ್ತಾರೆ, ತಪ್ಪಿ ಹೋದಂತಹ ಅಳಿಯ ಕೂಡ ಹುಚ್ಚ. ಆಮೇಲೆ ಕೊನೆಗೆ ಅದು ಕ್ಲೈಮ್ಯಾಕ್ಸ್ ಹೆಂಗೆ ಬಿಲ್ಡ್ ಮಾಡ್ತಾರೆ ಅಂತಂದರೆ, ದೊಡ್ಡ ವೈಲೆನ್ಸ್ ಎಲ್ಲ ಆಗುತ್ತೆ. ಅಂದರೆ ಕ್ರಾಂತಿ ಗಿಂತಿ ಅಂತೆಲ್ಲ ಆಗುತ್ತಲ್ಲ ಹಳ್ಳೀಲಿ. ಇದೇ ಮೋಹನ್ ದಾಸ ಆ ಊರಲ್ಲಿರೋ ಅಣೆಕಟ್ಟಿಗೆ ಬಾಂಬ್ ಇಟ್ಬಿಡ್ತಾನೆ, ಡೈನಮೈಟ್ ಇಟ್ಬಿಡ್ತಾನೆ. ಸಿಕ್ಕಾಪಟ್ಟೆ ಎಲ್ಲ ಕೋಲಾಹಲ ಎಲ್ಲ ಆಗುತ್ತೆ. ಆವಾಗ ಕೊನೆಗೆ ಇವಳು ಯಾರೋ ಅಷ್ಟೊತ್ತಿಗಾಗಲೇ ಯಾರೋ ಸತ್ಯಭಾಮೆ ಉಪನಯನ ಮಾಡಿಸ್ಕೊಂಡಿರ್ತಾಳೆ, ಜನವಾರ ಹಾಕ್ಕೊಂಡು ನಿತ್ಯ ಸಂಧ್ಯಾವನ್ನೆಲ್ಲ ಮಾಡ್ತಿರ್ತಾಳೆ. ಕೊನೆಗೆ ಒಂದು ದೃಶ್ಯ ಬರುತ್ತೆ, ಆ ಕಟ್ಟೆ ಒಡೆಯುತ್ತಲ್ಲ, ಡ್ಯಾಮ್ ಒಡೆದಾಗ ಆ ನೀರನ್ನು ಆಚೆ ಬರುವಂತಹ ಪ್ರವಾಹನ ಹಾಗೆ ನೋಡ್ತಾ ಇರ್ತಾಳೆ ಅನ್ನೋ ಇದರಲ್ಲಿ. ಆಮೇಲೆ ಕೊನೆಗೆ ಅವಳ ಮನಸ್ಸಲ್ಲಿ ಇಷ್ಟೆಲ್ಲ ಗಲಾಟೆ ಆಗ್ತಾಯಿದ್ರೆ ಅವಳ ಮನಸ್ಸಿನಲ್ಲಿ ಕೊನೆಗೆ ಹೊಡೆದಿದ್ದು ಗಾಯತ್ರಿ ಮಂತ್ರದ ಒಂದು ಸಾಲು, ಧಿಯೋ ಯೋನಃ ಪ್ರಚೋದಯ ಅಂತ. ಅದು ಲಾಸ್ಟ್ ಕಾದಂಬರಿ ಹಾಗೆ ಮುಗಿಯಿತು. ಎಷ್ಟು ಚಂದ. ಅವಳು ಜನವರ ಹಾಕಿದ್ದ ಬಗ್ಗೆ ಬಹಳ ದೊಡ್ಡ ವಿವಾದ ಆಯಿತು. ಆಮೇಲೆ ಜನವರನ್ನು ತೆಗಿತಾಳೆ. ಸೊ ಇದನ್ನ ಒಂದು ಹೇಳಿದ್ನಲ್ಲ, ಒಂದು ಮುಷ್ಟಿಮೆಯೇ ಅಲ್ಲ, ಇದು ಬಗದಷ್ಟು ನಮಗೆ ಸಿಗ್ತಾನೆ ಇರುತ್ತೆ ದಾಟು. ಅದಕ್ಕೆ ಬಂದಿದ್ದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ.